ಪ್ರಭಾಕರ್ ವಿಷ್ಣುವರ್ಧನ್ ಫೈಟಿಂಗ್ ನಡೀತಾ ಇರ್ಬೇಕಾದ್ರೆ ಎಗ್ರಿ ಜಂಪ್ ಮಾಡಿ ಹಂಗೆ ಬಿಡುವಾಗ ಅವು ಕಾಲು ಹಂಗೆ ಟ್ವಿಸ್ಟ್ ಆಗೋಯ್ತು ಅವ್ನಿಗೆ. ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟ. ಬರೀ ಫೈಟಿಂಗಲ್ಲಿ ಬಿದ್ದು ಎದ್ದು ಯಾವ ಮಂಡಿಗಳು ಇಲ್ಲ, ಕಾಲಲ್ಲೂ ಒಂದು ರಾಂಗ್ ಆಪರೇಷನ್ ಆಗಿ ಅದು ಮಾಂಸ ಕಂಡ ಕೂಡಲೇ ಇಲ್ಲ. ಫುಲ್ಲು ಬ್ಯಾಂಡೇಜ್ ಹಾಕೊಂಡು ಅದರಲ್ಲೇ ವರ್ಕ್ ಮಾಡ್ದ ಕೊನೆವರೆಗೂ. ಈ ಕೊರೋನಾ ಬರೋಕ್ಕೆ ಮುಂಚೆ ಕ್ಯಾರವನ್ ಬಂತಲ್ಲ, ಕ್ಯಾರವನ್ ಬಂದಾಗಲೇ ಆರ್ಟಿಸ್ಟ್ಗಳೆಲ್ಲ ದೂರ ದೂರ. ನೀವು ವಿಷ್ಣುವರ್ಧನ ಹಂಗಾರೆ ನೀವು ರಾಜ್ಕುಮಾರ್ ಕ್ಯಾಂಪಿನ ವಿರೋಧಿಗಳು ನೀವು ಅನ್ನೋ ಥರ. ರಾಜ್ಕುಮಾರ್ ಫ್ಯಾಮಿಲಿ ಜೊತೆ, ಅವರ ಪಾರ್ವತಮ್ಮ ಅವ್ರ ಜೊತೆನಲ್ಲಿ ತುಂಬ ಚೆನ್ನಾಗಿ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ ಏಕೈಕ ಕಲಾವಿದ ಅಂತಂದ್ರೆ ಅವರು ರಾಜ್ಕುಮಾರ್ ಅವರು. ಹಾಗೆ ಅವ್ರ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿದೆ. ಮಹಾಪ್ರಚಂಡರು ಮಾತಾಡಿದ್ವಿ. ಮತ್ತೆ ವಿಷ್ಣುವರ್ಧನ್ ಜೊತೆ ಜೋ ಅವರ ಕಾಂಬಿನೇಷನ್ ಮುಂದುವರಿಯುತ್ತೆ. ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಸಿಡಿದೆದ್ದ ಸಹೋದರ. ಅದರಲ್ಲಿ ಇಬ್ಬರು ಸಹೋದರರು, ಡಬಲ್ ರೋಲ್ ವಿಷ್ಣುವರ್ಧನ್ ಅವ್ರದ್ದು. ಒಂದು ಕ್ರಾಪ್ ಎಲ್ಲ ಬಾಚಿಕೊಂಡು ಸಾಧು ಥರ, ಇನ್ನೊಬ್ಬ ಮ್ಯೂಸಿಷಿಯನ್ ಒಂಥರ ಎಲ್ಲ. ಹೌದು. ಸೊ ಆ ಥರ ರಾಕ್ ಸ್ಟಾರ್ ಆಗಿರ್ತಾರೆ ಒಬ್ರು. ಅವರು ಇನ್ನೊಬ್ಬ ವೆರಿ ಸಾಫ್ಟ್ ನೇಚರು. ಅದರಲ್ಲಿ ಏನಾಗ್ಬಿಡುತ್ತೆ, ಸಾಫ್ಟ್ ನೇಚರ್ನ ಇವನ್ ಬದಲು ಅವನ್ನ ಇಟ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಹೌದು. ಅವನಿಗೆ ನೇಣು ಶಿಕ್ಷೆ ಬಂದ್ಬಿಟ್ಟಿರುತ್ತೆ. ಆ ಥರದ್ದಾಗಿರುತ್ತೆ. ಲೀಲಾವತಿಗೆ ಇಬ್ರು ಮಕ್ಕಳು ಹುಟ್ಟಿರ್ತಾರೆ. ಅದರಲ್ಲಿ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಆ ಥರ ಆ ಸಿನಿಮಾದಲ್ಲೂ ಭಾಳ ಮಂಗಳೂರು ಬೇಸದು. ಇದು ಕಥೆ ಯಾರ್ದು ಸರ್? ಇದು ಸಿಡಿದ ಸಹೋದರ. ಇದು ಬಂದು MD ಸುಂದರು, ಉದಯ್ ಶಂಕರು ಎಲ್ಲ ಮಾಡಿದ್ರು. ಕೊನ್ಕೊಂಡೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ತಯಾರಾಗ್ಬಿಟ್ಟಿದ್ದೆ. ನಾವು ಸ್ವಲ್ಪ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು ಮಾಡಿದ್ವಿ. ಇದು ಅಜಂತಾ ಅವ್ರದ್ದೇನಾ ಸರ್? ಇಲ್ಲ, ಮಯೂರ ಮೂವೀಸ್ ಅಂದ್ಬಿಟ್ಟು ಬಾಳಿಗ ಬ್ರದರ್ಸ್ ಮಯೂರ ಫಿಲ್ಮ್ಸ್ ರಿಲೀಸ್ ಮಾಡಿದ್ರು ರಾಜ್ಕುಮಾರ್. ಬಾಳಿಗ ಬ್ರದರ್ಸ್ ಅಂದ್ಬಿಟ್ಟು. ಬಾಳಿಗ ಬ್ರದರ್ಸೇ ನನಗೊಂದು 3 ಸಿನಿಮಾ ಕೊಟ್ಟರು. ಪ್ರೇಮಜ್ಯೋತಿ, ರಕ್ತ ತಿಲಕ, ಸಿಡಿದದ ಸಹೋದರ. 3 ಫಿಲಮು ಬಾಳಿಗ ಬ್ರದರ್ಸ್ ಅವರು. ಭಾಳ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ರು. ಮಯೂರ ಅನ್ನೋ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಮಾಡಿದ್ದು ಅವರು. ಅವಾಗ ಅವರು ಮಯೂರ ಮೂವೀಸ್ ಅಂತಾನೆ ಇಟ್ಕೊಂಡ್ರು. ಆ ಸಿನಿಮಾ ಇಟ್ಟಾದ್ಮೇಲೆ ನನ್ನ ಕೈಲಿ ಒಂದು 3 ಸಿನಿಮಾ ಮಾಡಿಸಿದ್ರು ಅವರು. ಫಸ್ಟ್ ಟೈಮ್ ಅರ್ಜುನ್ ಸರ್ಜಾ ಹೀರೋ ಆಗಿ ಪೂರ್ಣ ಕಥಾನಾಯಕನಾಗಿ ಮಾಡಿದ್ದೆ ಅವ್ರ ಸಿನಿಮಾದ ಪ್ರೇಮಜ್ಯೋತಿ ಮಾಡಿದ ಸರ್. ಇದು ಮಹಾಪ್ರಚಂಡರು ಪ್ರೊಡ್ಯೂಸರ್ ಯಾರು ಸರ್? ಮಹಾಪ್ರಚಂಡರು ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಇಬ್ಬರು, ಆಮೇಲೆ ಸುಬ್ಬೋಜಿ ರಾವ್ ಅಂತ ಒಬ್ಬರು, ಮರಾಠಿ. 3 ಜನ ಅದರಲ್ಲಿ ಪ್ರೊಡ್ಯೂಸರ್ಸ್ ಮಾಡಿದರು. ಮೈಸೂರಿನವರು ಒಬ್ಬರು ಯಾರೋ ಇದ್ದರು. ಅವರೆಲ್ಲ ತೀರ್ಕೊಂಬಿಟ್ರು ಬಿಡಿ. ಅದೊಂದು ಭಾಳ ದುರಂತ ಅಂದರೆ ಅದರಲ್ಲೂ ನನಗೆ ಸಂಭಾವನೆ ಸಿಗಲಿಲ್ಲ. ಮಹಾಪ್ರಚಂಡರಲ್ಲೂ ಕೂಡ ಹೌದು. ಹೇಗೆ ಅಂತಂದರೆ ಹೇಳ್ಬಿಡ್ತೀನಿ ಅದನ್ನು. ಹೇಳಿಸಿ ಅದರಲ್ಲಿ ಅವರು ಲೇಔಟ್ ಮಾಡಿ ಮಾರಿದವರು. ಅವರು ಲೇಔಟ್ಗಳು ಮಾಡೋದು ಮಾರೋದು ಯಾರು? ತಿಮ್ಮಯ್ಯ ಅನ್ನೋರು. ಅವರು ಅವಾಗ ವಿಜಯನಗರ ಹೊಸಳ್ಳಿ ಅಂತ ಅವಾಗ ಮಾಡ್ತಾಯಿದ್ರು ಅವರು. ಅವಾಗ ಅವನು ಕುಣಿಗಲ್ ನಾಗಭೂಷಣ ಏನು ಮಾಡಿದ್ರು, ನಾನು ರೆಮ್ಯುನೇಷನ್ ನನಗೆ ಒಂದು ಸೈಟ್ ಕೊಡಿಸ್ಬಿಡಿ ನೀವು ಅಂತಂದರು ಅವ್ರಿಗೆ. ಅಲ್ಲ, ಅವ್ರು ಸೈಟ್ ಇಷ್ಟ ಆಗುತ್ತೆ ಅಂತ. ಅಲ್ಲ, ಕುಣಿಗಲ್ ನಂದೊಂದು ಸೈಟ್ ಇದೆ, ಅದನ್ನು ಮಾರ್ಬಿಟ್ಟು ನಾನು ಕೊಡ್ತೀನಿ, ಯಾಕೆಂದರೆ ಸಂಭಾಷಣೆ ದುಡ್ಡು ಕಮ್ಮಿ ಇರುತ್ತಲ್ಲ ಅಂತೇಳಿ. ಆಮೇಲೆ ನೀನು ಮಾಡ್ಕೊಂಬಿಡು ಒಂದು ಸೈಟು ಇಲ್ಲಿ ಅಂತೇಳಿ. ಇಲ್ಲಿ ಈ ಕೋತಿ ಬಂಡಿ ಇದೆಲ್ಲ ಅದ್ರ ಮೇಲ್ಗಡೆ ಮಾರುತಿ ಮಂದಿರ, ಅದ್ರ ಮೇಲ್ಗಡೆ ಭಾಳ ಸಿಕ್ಕಾಬಟ್ಟೆ ಡೆವಲಪ್ ಆಗಿ. ಆವಾಗ ಅವ್ರು ಏನು ಮಾಡಿದ್ರು, ಆಯಿತು ನಿಮಗೂ ರೆಮ್ಯುನರೇಷನ್ ಬದಲು ಒಂದು ಸೈಟ್ ಕೊಟ್ಬಿಡ್ತೀನಿ. ನಾನಂದೆ ನನಗೆ ರಿಜಿಸ್ಟ್ರೇಷನ್ಗೂ ನೀವೇ ಮಾಡಿಸ್ಕೊಡ್ಬೇಕು ಅಂತಂದೆ. ಆಯಿತು ಬಿಡಿ, ನಾನೇ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಒಂದು ಸೈಟ್ ಕೊಟ್ಬಿಡ್ತೀನಿ, ನಿಮ್ಮ ಸಂಭಾವನೆ ಬದಲು ಈಗ ತೊಗೊಂಡಿರೋ ದುಡ್ಡು ಅಲ್ಲದೆ ಇದನ್ನು ಫಿನಿಶಿಂಗ್ ಫೈನಲ್ ಪೇಮೆಂಟ್ ಅಂತ ಮಾಡಿಕೊಟ್ಬಿಡ್ತೀನಿ ಅಂತ ಅವರು ತಿಮ್ಮಯ್ಯನವ್ರು ಹೇಳಿದ್ರು. ಆಯಿತು, ನಾಳೆ ಬಂದುಬಿಡಿ, ನಾಳೆ ಮಾಡೋಣ ಅಂತ ಹೇಳಿದ್ರು. ದುರಂತ ಏನಂತಂದರೆ ನಾಳೆ ಬೆಳಿಗ್ಗೆ ಅವರಿಲ್ಲ, ಸತ್ತೋಗ್ಬಿಟ್ರು. ಅಯ್ಯೋ. ಅವ್ರ ಮನೆ ರಾತ್ರಿ 8:30 ಅವ್ರ ಹೆಂಡತಿ ಊಟಕ್ಕೆ ತಟ್ಟೆ ಇಟ್ಟು ಊಟಕ್ಕೆಲ್ಲ ಆಗಿದೆ, ಇವ್ರು ಕೈ ತೊಳ್ಕೊಂಡು ಕೂತಿದ್ದಾರೆ. ಅವರನ್ನು ನೋಡೋಕ್ಕೆ ಯಾರು ಚನ್ನಪಟ್ಟಣದಿಂದ ಬಂದುಬಿಟ್ಟಿದ್ದಾರೆ. ಬಂದವರು ಇವರು ಎದ್ದು, ಇಲ್ಲ ಬಂದ್ಬಿಡ್ತೀನಿ ತಡಿ, ಊಟ ಮಾಡ್ಕೊಂಡು ಹೋಗ್ರಿ, ಊಟಕ್ಕೆ ಕೂತಿದ್ದೆ, ಎದ್ದು ಯಾಕೆ ಹೇಳ್ತೀರಾ ಅಂತ ಅವರು ಮಿಸಸ್ ಹೇಳಿದ್ದಾರೆ. ಇಲ್ಲ ಬಂದ್ಬಿಟ್ಟು ಅವ್ರದ್ದೊಂದು ಕೆಲಸ ಇದೆ, ಓಡ್ ಬಂದುಬಿಡ್ತೀನಿ ಅಂಥೇಳಿ ಆ ವೆಸ್ಟ್ ಆಫ್ ಕಾರ್ಡ್ರಲ್ಲಿ ಹೋಗಿ ವಾಪಸ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು. ಅಯ್ಯೋ. ಆಕ್ಸಿಡೆಂಟಲ್ಲಿ ಹೋಗಿದ್ದವರು, ನಾಟ್ ನ್ಯಾಚುರಲ್. ನಾನು ಹಾರ್ಟ್ ಅಟ್ಯಾಕ್ ಏನೋ ಅನ್ಕೊಂಡು. ಇಲ್ಲ, ಆಕ್ಸಿಡೆಂಟ್ ಇತ್ತು. ಆಕ್ಸಿಡೆಂಟ್ ಆಗ್ತದೆ. ಬೆಳಗ್ಗೆ ನೋಡ್ತೀನಿ ಏನು ಮಾಡ್ತಾರೆ, ಆ 3 ಜನದಲ್ಲಿ ಸುಬ್ಬೋಜಿ ರಾವ್ ಅನ್ನೋರು ಈಗ ಮರಾಠ ಮಂದಿರ ಇದೆ ಅಲ್ಲಿ ವಸಂತ ನಗರದಲ್ಲಿ, ಜೈನ್ ಹಾಸ್ಪಿಟ್ಲ್ ಹಿಂದ್ಗಡೆ ಒಂದು ದೊಡ್ಡ ಕಲ್ಯಾಣ ಮಂಟಪ ಎಲ್ಲ ಇದೆ, ಅಲ್ಲಿದ್ದಾರೆ ಅವ್ರು. ಇನ್ನೂ ಸ್ಟಿಲ್ ಈಸ್ ಅಲೈವ್, ಸುಬ್ಬೋಜಿ ರಾವ್ ಅಂಥೇಳಿ. ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ನರ್ ಅದಕ್ಕೆ.
ಆ ಥರ ಆಗಿ ಅಲ್ಲಿ ಸೈಟು ಇಲ್ಲ, ಸಂಭಾವನೆ ಮತ್ತೆ ಉಳಿದು ಇಬ್ರು ಇದ್ದಾರಲ್ಲ ಅವ್ರಿಗೆ ನೀವು ಕೇಳ್ಬೋದ? ಯಾರು ಮಾಡೋಕ್ಕಾಗಲ್ಲ, ಅವರಿಲ್ಲ ನಮ್ದಿಲ್ಲ, ಎಲ್ಲ ಅವ್ರದ್ದೇನೆ ಅಂದ್ಬಿಟ್ರು. ಓಹೋ, ಸಿನಿಮಾ ಅಷ್ಟೊತ್ತಿಗೆ ಮುಗಿದಿತ್ತಾ? ಹಾಂ, ಸಿನಿಮಾ ಮುಗ್ದೋಗಿತ್ತು. ಸಿನಿಮಾ ಮುಗ್ದೋದ್ಮೇಲೆ ಇದನ್ನು ಮಾಡ್ಬೇಕಾಯ್ತು. ಹೀಗೆ ಹಲವಾರು ಇನ್ಸಿಡೆಂಟ್. ಅಲ್ಲಿ ಸೈಟು ಕುಣಿಗಲ್ ನಾಗಭೂಷಣ್ ನಂಬರ್ 1, 10ನೇ ನಂಬರ್ ನನಗೆ ರಿಸರ್ವ್ ಮಾಡಿದ್ದು. ಅವರು 9ನೇ ನಂಬರ್ನಲ್ಲಿ ಅವರು ಸೈಟ್ ತೊಗೊಂಡು ಮನೆ ಕಟ್ಟಿ ಅಲ್ಲೇ ಜೀವನ ಮಾಡಿ ಅದೇ ಮನೆಯಲ್ಲಿ ತೀರ್ಕೊಂಡ್ರು ಕುಣಿಗಲ್ ನಾಗಭೂಷಣ್. ತುಂಬ ಫಿಲ್ಮ್ಸ್ ನನಗೆ ನನ್ನ ಜೊತೆಲಿ ಅವರು ಡೈಲಾಗ್ಸ್ ಬರೀತಾಯಿದ್ರು. ಕುಣಿಗಲ್ ನಾಗಭೂಷಣ್ ಕಾಂಬಿನೇಷನ್ನಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು. ಅದು ಆ ಮಹಾಪ್ರಚಂಡ್ರು ಇನ್ಸಿಡೆಂಟಲ್ಲಿ ಇದೊಂದು ಆಯಿತು. ಹಾಗಾಗಿ ನಾನು ಆಯ್ತು ಅಷ್ಟೇ, ನಾನು ಹಾಗೇ ಬಿಟ್ಕೊಂಡು ಬಂದಿರೋದ್ರಿಂದ ಸುಮ್ಮನೆ ಆಗ್ಬಿಟ್ಟೆ. ಮತ್ತು ಈ ಮಹಾಪ್ರಚಂಡ್ರಲ್ಲಿ ಈ ಥರ ಒಂದಷ್ಟು ವಿಶೇಷಗಳು ಭಾಳಷ್ಟು. ಆದರೂ ಸಿನಿಮಾ ಒಂದು ಹಿಟ್ ಕೊಟ್ಟು ಆ ಖುಷಿ ಕೊಡ್ತಲ್ಲ, ಆ ಖುಷಿನಲ್ಲೇ ಬದುಕ್ತಾ ಇದ್ದೆ ಅಷ್ಟೇ. ಸರ್, ಅದು ಬಜೆಟ್ ಎಷ್ಟಾಗಿತ್ತು ಸರ್ ಅದು ಮಹಾಪ್ರಚಂಡ್? ಅವೆಲ್ಲ ಕಡಿಮೆನೇ ಅವಾಗೆಲ್ಲ, ತುಂಬ ಭಾಳ ಕಡಿಮೆ. ಒಂದು 7-8 ಲಕ್ಷನ? ಇಲ್ಲ ಕಡಿಮೆ, ಜಾಸ್ತಿ ಇತ್ತು. ಅಷ್ಟೊತ್ತಿಗಾಗಲೇ ಇದು ಸಾಹಸ ಸಿನಿಮಾ ಎಲ್ಲ ಆಗಿದ್ದರಿಂದ ಸ್ವಲ್ಪ ಬಡ್ಜೆಟ್ ಒಂದು ಲೆವೆಲ್ಗೆ ರೀಚ್ ಆಗ್ತಾಯಿತ್ತು. ಅವಾಗ ಎಲ್ಲವೂ ಭಾಳ ಕಡಿಮೆಲಿತ್ತು. ಆರ್ಟಿಸ್ಟ್ಗಳ ಪೇಮೆಂಟ್ ಎಲ್ಲ ಭಾಳ ಕಡಿಮೆ ಇತ್ತು. ಆರ್ಟಿಸ್ಟ್ ಪೇಮೆಂಟ್ಗಳೇ ಕಡಿಮೆ. ಎಷ್ಟು ತಗೋತಿದ್ರು? ಇಲ್ಲ, ಅವಾಗ ಅದನ್ನೆಲ್ಲ ಹೇಳಂಗಿಲ್ಲ, ಕಡಿಮೆ ತಗೋತಾ ಇದ್ರು. ಅಂಬರೀಷು ಭಾಳ ಕಡಿಮೆ ಅಮೌಂಟ್ಗೆ ಜಸ್ಟ್ ಥ್ರೋ ಅವೇ, ಒಂದು ಯಾವ್ದಾದ್ರು ಒಂದು ಪಾರ್ಟಿ ಯಾರಿಗಾರು ಕರೆದು ಮಾಡ್ರೆ ಥ್ರೋ ಅವೇ ಮನಿ ಅಷ್ಟೇ. ಹಂಗೆ ಮಾಡ್ತಾಯಿದ್ರು. ಇಡೀ ಸಿನಿಮಾಗೆ ಆವಾಗಲೇ ಹೇಳಿದ್ನಲ್ಲ, ಇಡೀ ಸಿನಿಮಾಗೆ ಒಂದು ಅಮೌಂಟ್ ಕೊಟ್ಬಿಟ್ರೆ ಇಡೀ ಸಿನಿಮಾಗೆ ಬಂದು ಮಾಡಿದ್ರು. ಆ ಥರ ಮಾಡ್ಕೊಂಡು ಹೋದ್ರೆ ಅವತ್ತಿನ ದುಡ್ಡಿನ ಪ್ರಶ್ನೆ ಇರಲಿಲ್ಲ, ಕಲಾವಿದ್ರ ಪ್ರಶ್ನೆ ಇರಲಿಲ್ಲ, ಡೇಟ್ ಪ್ರಶ್ನೆ ಇರಲಿಲ್ಲ. ಇಷ್ಟೇ ಡೇಟು ಕರೆದಾಗೆಲ್ಲ ಬರಬೇಕು, ಶೂಟಿಂಗ್ ಮಾಡೋರು ಹೋಗೋರು, ಆ ಸಿನಿಮಾ ಮುಗಿಯೋವರೆಗೂ ಇದ್ದು ಡಬ್ಬಿಂಗ್ ಮಾಡಿ ಎಲ್ಲ ಹೋಗೋವರೆಗೂ ಇರೋರು, ಈ ಥರ. ಸೊ ಇದಾದ್ಮೇಲೆ ಮತ್ತೆ ವಿಷ್ಣುವರ್ಧನ್ ಅವ್ರ ಜೊತೆಗೆ ನೀವು ಸಿಡಿದೆದ್ದ ಸಹೋದರ ಮಾಡಿದ್ರಿ, ಅದು ಚೆನ್ನಾಗಿ ಹೋಯ್ತು ಸರ್? ಅದು ಕೂಡ ಸಿಡಿದೆದ್ದ ಸಹೋದರ ಕೂಡ ತುಂಬ ಚೆನ್ನಾಗಿ ಹೋಯ್ತು. ಅದರಲ್ಲೇ ಹಾಡೊಂದು ಒಂದು ಗಲಾಟೆ ಆಯ್ತಲ್ಲ, ನನ್ನ ಸಮ ಯಾರಿಲ್ಲ, ನನಗೆ ಯಾರು ಹಂಗಿಲ್ಲ ಅನ್ನೋ ಒಂದು ಹಾಡಿಗೆ ಭಾಳ ದೊಡ್ಡ ಕಾಂಟ್ರವರ್ಸಿ ಎಬ್ಬಿಸ್ಬಿಟ್ರು. ಅವಾಗ ತುಂಬ ಗಲಾಟೆಗಳಾಗಿ ಆ ಪಿಕ್ಚರು ಚೆನ್ನಾಗಾಯ್ತು. ನನಗೇನು ಅಂದರೆ ಅವಾಗ ಸಿಡಿದೆದ್ದ ಸಹೋದರಲ್ಲಿ ನಾನು ಹೇಳಿದೆ, ವಿಷ್ಣು ನಮ್ಗೆ ಅವತ್ತು ನಿಮಗೆ ನೆನಪಿರಬೇಕು, ವಿಜಯ್ ವಿಕ್ರಮ್ ಅಂತ ನಾನು ಮಾಡಿದಾಗ ನಾನು ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಸೋಮಶೇಖರ್ ಬೇಕು ಅಂತ ಹೇಳಿ ಮಾಡಿದ್ದೀನಿ. ಇದರಲ್ಲಿ ಯಾರೂ ಇಲ್ಲ, ನಾನೇ ಮಾಡ್ತಿದ್ದೀನಿ ಡಬಲ್ ಆ್ಯಕ್ಟರ್ ಕ್ಯಾರೆಕ್ಟ್ರು. ಇಟ್ ಈಸ್ ವೆರಿ ಸಿಂಪಲ್ಲು, ನನ್ನ ಅಸೋಸಿಯೇಟ್ ಹತ್ರ ಬೇಕಾದ್ರೆ ನಾನು ಮಾಡಿಸ್ತೀನಿ ಇದನ್ನು. ಅಷ್ಟು ಸಿಂಪಲ್ ಟೆಕ್ನಾಲಜಿ ಅಷ್ಟೇ, ಅದನ್ನು ದೊಡ್ಡ ಇದನ್ನು ಏನು ಸಾಧನೆ ಮಾಡುವಂಥದ್ದು ಕೆಲಸ ಏನೂ ಇಲ್ಲ. ಇಟ್ ಜಸ್ಟ್ ಚೀಟಿಂಗ್, ಕ್ಯಾಮ್ರಾದಲ್ಲಿ ಚೀಟ್ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ ಅಂಥೇಳಿ. ಆ ಪಿಕ್ಚರ್ನಲ್ಲಿ ಲೀಲಾವತಿ ಈ ತೊಡೆ ಮೇಲೂ ವಿಷ್ಣುವರ್ಧನ್ ಮಲಗಿದ್ದಾರೆ, ಈ ತೊಡೆ ಮೇಲೂ ವಿಷ್ಣುವರ್ಧನ್ ಮಲಗಿದ್ದಾರೆ, ಇಬ್ಬರು ತಲೆನೂ ಸವರ್ಕೊಂಡು ಮಾತಾಡ್ತಾಳೆ. ಟ್ರಿಬಲ್ ಮಾಸ್ಕ್ ಅದು. ಆ ಥರ ಚೀಟಿಂಗ್ ಮಾಡೋದೇ ಅಷ್ಟೇ ಅದು. ಅದನ್ನು ಆ ಸಮಯಕ್ಕೆ ಅದನ್ನು ದೊಡ್ಡದಾಗಿ ಇದು ಮಾಡಿ ಟ್ರಿಬಲ್ ಮಾಸ್ಕ್ ಅಂದರೆ ಮಾಸ್ಕ್ ಮಾಡಿ ಶೂಟ್ ಮಾಡೋದು. ಅಂದರೆ ಒಂದೇ ಕಡೆ ಕ್ಯಾಮ್ರಾ ಇಟ್ಟು ಇವ್ರೊಬ್ಬರು ಒಂದು ಕಡೆ ಕ್ಯಾಮ್ರಾ ಲಾಕ್ ಮಾಡಿಬಿಡ್ಬೇಕು, ಕಂಪ್ಲೀಟ್ ಲಾಕು, ಫ್ರೇಮ್ ಲಾಕು, ಟಿಲ್ಟಪ್ಪು ಟಿಲ್ಡೌನು, ಪ್ಯಾನಿಂಗು ಎಲ್ಲ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಒಂದು ಫ್ರೇಮ್ ಫಿಕ್ಸ್ ಮಾಡಿಬಿಟ್ಮೇಲೆ ಆವಾಗ 3 ಪೀಸ್ ಮಾಡ್ಕೊಂಡ್ಬಿಡ್ತೀವಿ, ಯಾರದು ಎಷ್ಟು ಮಾಸ್ಕ್ ಬರುತ್ತೆ ಅಂಥೇಳಿ. 3 ಮಾರ್ಕ್ಸ್ ಆಗುತ್ತೆ. ಈ ಕಡೆ ವಿಷ್ಣುವರ್ಧನ್, ಈ ಕಡೆ ವಿಷ್ಣುವರ್ಧನ್ 2, ಲೀಲಾವತಿದು ಒಂದು ಪೋರ್ಷನು. ಹೀಗೆ ಈ ರೀತಿ ಒಂದು 3 ಥರದಲ್ಲಿ ಮಾಸ್ಕ್ ಮಾಡಿಕೊಂಡು ಆ ಥರನೇ ಪೇಪರ್ ಕಟ್ ಮಾಡಿಕೊಂಡು ಮುಂದ್ಗಡೆ ಕ್ಯಾಮ್ರಾ ಮುಂದೆ ಒಂದು ಮೌಂಟ್ ಇಟ್ಟು ಅದರಲ್ಲಿ ಆ ಪೇಪರ್ ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ. ಈಗ ಯಾರು ಪಾರ್ಟ್ ಶೂಟ್ ಮಾಡ್ತೀವೋ ಅದನ್ನು ಓಪನ್ ಮಾಡೋದು. ಇದು ಟೆಕ್ನಾಲಜಿ ಕೇಳಿ, ಗೊತ್ತಿಲ್ಲದೆ ಇರೋರು ಇದು ತಿಳ್ಕೊಳ್ಳಿ. ಆ ಪೇಪರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಮೀಟ್ರ್ನಲ್ಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ, ಫುಟೇಜ್ ಮಾರ್ಕ್, ಸ್ಟಾರ್ಟ್ ಮಾಡೋ ಫುಟೇಜು. ಇದಾದಮೇಲೆ ಡೈಲಾಗ್ ಇದ್ದರೆ ಆವಾಗ ಅಲ್ಲಿ ಇದಿತ್ತು, ಸೌಂಡ್ ಪ್ಲೇಯರ್ ಇತ್ತು, ಅದಕ್ಕೆ ಇಂಟರ್ಲಾಕ್ ಮಾಡಿಬಿಡ್ತಿದ್ವಿ. ಕ್ಯಾಮ್ರಾಗೂ ಸೌಂಡ್ಗೂ ಇಂಟರ್ಲಾಕ್ ಮಾಡಿಬಿಟ್ಟು, ಸೌಂಡ್ಗೆ ಯಾಕೆ ಇಂಟರ್ಲಾಕ್ ಮಾಡ್ತಿದ್ವಿ ಅಂದರೆ ಇಟ್ ಈಸ್ ರೆಕಾರ್ಡೆಡ್. ಹೋಲ್ ಸೀನಲ್ಲಿ ಯಾರ್ಯಾರೆಲ್ಲ ಏನೇನು ಮಾತಾಡಬೇಕು ಅವ್ರವ್ರ ಮಾತುಗಳನ್ನು ಅವರು ಆಡ್ಬಿಟ್ಟು ಸೀನ್ ತೆಗೆದುಬಿಟ್ಟಿರ್ತೀವಿ ಸೌಂಡಲ್ಲಿ. ಸೌಂಡಿಗೆ ವಿಷ್ಣುವರ್ಧನ್ 2 ವಿಷ್ಣುವರ್ಧನ್ ಅಂತಂದರೆ, ಒಂದು ವಿಷ್ಣುವರ್ಧನ್ ಮಾಡಿದ್ರೆ ಕೌಂಟರ್ ನಾನು ಮಾತಾಡಿರ್ತೀನಿ, ಲೀಲಾವತಿ ಮಾತಾಡಿದ್ರೆ ಲೀಲಾವತಿ ಮಾತಾಡಿರ್ತಾರೆ. ಹೀಗೆ ಆ ಥರ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನು ರೀಪ್ಲೇ ಮಾಡ್ತೀವಿ. ಅದರಿಂದ ಇಂಟರ್ಲಾಕ್ ಮಾಡಿಬಿಟ್ಟು ಫುಟೇಜ್ ನೋಟ್ ಮಾಡ್ಕೊಂಡ್ಬಿಡ್ತೀವಿ. ಫುಟೇಜ್ ಮಾಡ್ಕೊಂಡು 1 ಪೋರ್ಷನ್ ಶೂಟ್ ಮಾಡೋದು.
ಆ ಒಂದು ಪೋರ್ಷನ್ ಶೂಟ್ ಮಾಡುವಾಗ ಅವ್ರ ಭಾಗಕ್ಕೆ ಬಂದಾಗ ಅವ್ರು ಅದನ್ನು ಮಾತಾಡ್ತಾರೆ. ಸೌಂಡು ಈಗ ಸಾಂಗ್ ಯಾವ ಥರ ಶೂಟ್ ಮಾಡ್ತೀವಿ ಆ ಥರ ಡೈಲಾಗ್ ಬರ್ತಾ ಇರುತ್ತೆ, ಆ ಡೈಲಾಗ್ನ ಇವರು ಮಾತಾಡ್ತಾರೆ. ಗೊತ್ತಾಯ್ತು. ಸೊ ಕಟ್ ಮಾಡ್ತೀವಿ, ಮತ್ತೆ ರಿವೈಂಡ್ ಮಾಡ್ತೀವಿ, ಈ ಪೇಪರೆಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಫುಲ್ಲು ಗೋ ಬ್ಯಾಕ್ ಫಸ್ಟ್ ಫುಟೇಜು. ಆ ಫಸ್ಟ್ ಫುಟೇಜಲ್ಲಿ ಇಟ್ಕೊಂಡು ಸೆಕೆಂಡ್ ಮಾಸ್ಕ್ ಓಪನ್ ಮಾಡ್ತೀವಿ. ಸೊ ಸೆಕೆಂಡ್ ಮಾಸ್ಕಲ್ಲಿ ಯಾರು ಇರಬೇಕು ಅವ್ರನ್ನ ಕೂರಿಸ್ಕೊಂಡು ಮತ್ತೆ ಇಂಟರ್ಲ್ಯಾಕು ಫ್ರಮ್ ದಿ ಬಿಗಿನಿಂಗ್ ವಿ ಪ್ಲೇ ಸ್ಟಾರ್ಟ್ ಮಾಡಿದ್ರೆ, ಸೌಂಡ್ ಸ್ಟಾರ್ಟ್ ಮಾಡಿದ್ರೆ ಕ್ಯಾಮ್ರಾ ಆಟೋಮೆಟಿಕಲಿ ಅದು ಸಿಂಕ್ರನೈಸಲ್ಲಿ ಹೋಗ್ತಾ ಇರುತ್ತೆ. ಹೀಗೆ ಆ ಮಾಸ್ಕ್ ಆದಮೇಲೆ ಮತ್ತೆ ರಿವೈಂಡ್ ಮಾಡಿ ಮತ್ತೆ 3ನೇ ಮಾಸ್ಕ್ ಓಪನ್ ಮಾಡೋದು. ಅದನ್ನು ಶೂಟ್ ಮಾಡಿದಾಗಲೂ ಮತ್ತೆ ರಿವೈಂಡ್ ಫ್ರಮ್ ದಿ ಬಿಗಿನಿಂಗ್ ಶೂಟ್ ಇಟ್. ಸೊ ಅಲ್ಲಿ ಕ್ಯಾಮ್ರಾಮನ್ ಕೆಲಸ ಏನಪ್ಪ ಅಂದರೆ ಈ ಪೇಪರ್ ಟು ಪೇಪರ್ ಇದು ಮಾಡಿದಾಗ ಅಲ್ಲಿ ಮಾಸ್ಕ್ ಲೈನ್ ಕಾಣಬಾರ್ದು ಅಷ್ಟೇ ಪಿಕ್ಚರ್ನಲ್ಲಿ, ಆ ಥರ ಮರ್ಜ್ ಆಗಿರೋ ಥರ ಮಾಡ್ಕೊಂಡು ಇದನ್ನೆಲ್ಲ ಮಾಡಿ ಸುಲಭವಾಗಿ ನಾನೇ ಶೂಟ್ ಮಾಡಿ ಸಿದ್ಧ ಸಹೋದರದಲ್ಲಿ ಎಲ್ಲ ತೋರಿಸ್ತೆ ವಿಷ್ಣುಗೆ. ಬಿಡಜೋ ಆಯಿತಾ ಅವಾಗ ನಂದು ಇಷ್ಟು ಸಿಂಪಲ್ಲು, ಇದು ದೊಡ್ಡ ಮಹತ್ತರವಾಗಿ ಏನೋ ತ್ರಿಬಲ್ ಆ್ಯಕ್ಟಿಂಗು ಅದು ಇದು ಅಂತೆಲ್ಲ ಏನಲ್ವೇ ಇಲ್ಲ, ಜಸ್ಟ್ ಮಾಸ್ಕಿಂಗ್ ಚೀಟ್ ಮಾಡೋದಷ್ಟೇ. ನವರಾತ್ರಿ ಶಿವಾಜಿ ಗಣೇಶನು ಮಾಡಿದ್ರು 9 ಪಾತ್ರಗಳಲ್ಲೂ. ಹೌದು ಹೌದು. ಆದರೆ ಏನು ಅಂತಂದರೆ ಒಂದೇ ಫ್ರೇಮ್ನಲ್ಲಿ 3 ಜನನೂ ಕಾಣ್ತಾರೆ, 2 ವಿಷ್ಣುನೂ ಇರ್ತಾರೆ, ಇವರು ಇರ್ತಾರೆ. ಆಮೇಲೆ ಅದೆಲ್ಲ ಹೆಡ್ ಮಾಸ್ಕ್ ಮಾಡೋದಿದೆ, ಒಬ್ಬ ಕ್ಯಾರೆಕ್ಟರ್ ಹಿಂದೆನೇ ಇನ್ನು ಅವನು ಓಡಾಡೋದು ಮಾಡೋದು ಎಲ್ಲವೂ ಆವಾಗ ಮಾಡ್ತಾಯಿದ್ದೆ. ಈಗಾದರೂ ಅಟ್ಲೀಸ್ಟು ಗ್ರಾಫಿಕ್ ಇದೆ. ಹೌದು ಹೌದು. ಆವಾಗ ನಮಗೆ ಯಾವ ಗ್ರಾಫಿಕ್ಕೂ ಇಲ್ಲ, ಡಿಜಿಟಲು ಇಲ್ಲ, ಎಂಥದ್ದು ಇಲ್ಲ, ಯಾವ ಟೆಕ್ನಾಲಜಿನೂ ಇಲ್ಲ. ಇದ್ದ ಕ್ಯಾಮ್ರಾದಲ್ಲಿ ಇದ್ದ ಫಿಲ್ಮ್ನಲ್ಲಿ ನಾವು ಎಷ್ಟೆಲ್ಲ ಮಾಡಿಕೊಂಡು ಸಿನಿಮಾಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಟೆಕ್ನಾಲಜಿ ಇವತ್ತು ಸಿಕ್ಕಾಬಟ್ಟೆ ಇಂಪ್ರೂವ್ ಆಗಿಬಿಟ್ಟೆ, ಸಿಕ್ಕಾಬಟ್ಟೆ ಬೆಳೆದು ಬಿಟ್ಟಿದೆ ಇವತ್ತಿನ ದಿವಸ. ಆದರೆ ಸರಿಯಾದ ಒಂದು ಕಾನ್ಸೆಪ್ಟು, ಅದನ್ನು ಕಂಟೆಂಟನ್ನು ಸೆಲೆಕ್ಟ್ ಮಾಡಿ ಮಾಡುವಂಥ ಕೆಲಸಗಳನ್ನು ಈಗ ಮಾಡಬೇಕಾಗಿದೆ. ಹಾಗಾಗಿ ಸಿಡಿದ ಸಹೋದರದಲ್ಲೂ ಕೂಡ ಭಾಳ ಶೂಟ್ ಮಾಡ್ತಾ ಇದ್ವಿ. ಪ್ರಭಾಕರು ವರ್ಕ್ ಮಾಡ್ತಾವೆ. ಪ್ರಭಾಕರು ವಿಷ್ಣುವರ್ಧನ್ ಫೈಟಿಂಗ್ ನಡೀತಾ ಇರ್ಬೇಕಾದ್ರೆ ಎಗ್ರಿ ಜಂಪ್ ಮಾಡಿ ಹಂಗೆ ಬಿಡುವಾಗ ಅವು ಕಾಲು ಹಂಗೆ ಟ್ವಿಸ್ಟ್ ಆಗೋಯ್ತು ಅವ್ರಿಗೆ, ಯಾರಿಗೆ? ಪ್ರಭಾಕರ್ಗೆ. ಹೌದಾ? ಕಾಲು ಹಂಗೆ ತಿರ್ಕೊಂಡು ಹಿಂದ್ಗಡೆ ತಿರುಗಿಬಿಡ್ತದ್ದು. ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟ. ವಿಷ್ಣುವರ್ಧನ್ ಬಡಾರದು ಓಡ್ ತಪ್ಕೊಂಡು ಕಾಲಲ್ಲಿ ಎಳ್ದು ಮಾಡಿ ತಿರ್ಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ನು ಯಾವಾಗಲೂ ನೀ ಕ್ಯಾಪ್ ಇಟ್ಕೊಂಡೇ ಶೂಟ್ ಮಾಡೋದು. ಕಾಲಿಗೆ ನೀ ಕ್ಯಾಪ್ ಹಾಕಬೇಕು, ಈ ಕಾಲಿಗೆ ನೀ ಕ್ಯಾಪು. ಬರೀ ಫೈಟಿಂಗಲ್ಲಿ ಬಿದ್ದು ಎದ್ದು ಯಾವ ಮಂಡಿಗಳು ಇಲ್ಲ, ಲೆಗಮೆಂಟ್ ಎಲ್ಲ ಟೇರ್ ಆಗೋಗ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಆ ಕಾಲು ನೋವು ಬೇರೆ, ಕಾಲಲ್ಲೂ ಒಂದು ರಾಂಗ್ ಆಪ್ರೇಷನ್ ಆಗಿ ಅದು ಮಾಂಸಖಂಡ ಕೂಡಲೇ ಇಲ್ಲ. ಹೌದೌದು, ಅದು ಫುಲ್ಲು ಬ್ಯಾಂಡೇಜ್ ಹಾಕ್ಕೊಂಡು ಅದರಲ್ಲೇ ವರ್ಕ್ ಮಾಡ್ದ ಕೊನೆವರೆಗೂ. ನಾನು ನೋಡಿದ್ದೀನಿ ಆ ಉಂಡು ಏನು ಅಂತ ನಾವು ನೋಡಿದ್ದೀನಿ, ಅದನ್ನು ವರ್ಣಿಸೋಕ್ಕೂ ಆಗಲ್ಲ, ಮೈ ಜುಮ್ಮನ್ನುತ್ತೆ. ಅವ್ರು ಹೇಳಿದ್ರು, ಇಲ್ಲ ಜೋ ನಾನು ಹೋದ್ರೆ ನನ್ನ ಜೊತೆಲಿ ಅದು ಬರುತ್ತೆ ಅಷ್ಟೇ. ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಶೂಟಿಂಗ್ ಮಾಡುವಾಗ, ಒಂದು ಚೂರು ಕಾಲು ನೋವು ಬಗ್ಗೆ ಎಲ್ಲ ಶಾರ್ಟ್ ಎಲ್ಲ ಮುಗಿದ್ಮೇಲೆ ಅಪ್ಪ ಅಂತ ಕೂತ್ಕೊಳ್ಳೋಣ. ಈಸ್ ಸಚ್ ಎ ಗ್ರೇಟ್ ಡೆಡಿಕೇಟೆಡ್ ಆರ್ಟಿಸ್ಟ್. ಹೆಂಗೆ ಅವನು ಕನ್ನಡ ಇಂದ ಹೇಳ್ಕೊಂಡು, ನಾನು ಮೇಷ್ಟ್ರು ಆತನಿಗೆ, ಕನ್ನಡ ಮೇಷ್ಟ್ರು. ಅವರು ಫಸ್ಟ್ ಪರಿಚಯ ಆದಾಗ, ಆಮೇಲೆ ಸಿನಿಮಾಲ್ ಮಾಡಿದಾಗ ಡೈಲಾಗ್ ಎಲ್ಲ ಐ ಡೋಂಟ್ ವಾಂಟ್ ಎನಿ ಡೈಲಾಗ್ಸ್, ಜಸ್ಟ್ ಯು ಗಿವ್ ಮಿ ಜಸ್ಟ್ ಒನ್ ಡೈಲಾಗ್ ಐ ಕ್ಯಾನ್ ಸೇ ಫೈಟ್ ರೇಪ್ ಓನ್ಲಿ ದಟ್ಸ್ ಆಲ್ ಅನ್ನೋನು. ಆಮೇಲೆ ನನಗೆ ಭಾಳ ನನಗೆ ಹತ್ತಿರ ಆಗಿಬಿಟ್ಟಿದ್ದ ನನಗೆ, ಯಾಕೆಂದರೆ ನಾನು ಮದುವೆ ಆಗಿದ್ದು ಅಲ್ಲಿ ಫ್ರೇಸರ್ ಟೌನ್ ಹುಡುಗಿನ. ಆವಾಗ ಅವ್ನು ಪರಿಚಯ ಆದಾಗ ಕೇಳಿದ್ದ, ಎಲ್ಲಿ ಅಂದ. ಫ್ರೇಸರ್ ಟೌನ್. ನಾನಿದೆ 40 B ಟೈಪ್ ಹೌಸ್ ಅಂದ. ಹೌದು, ರಾಬರ್ಟ್ಸನ್ ರೋಡು, ನನ್ನ ಮನೆ ಅಲ್ಲೇ ಇರೋದು ಅಂತಂದ. ಆಮೇಲೆ ಯಾರ ಮನೆ ಹುಡುಗಿಯಪ್ಪ ನಿಂತ ಹುಡುಗ, ಹೀಗೆ ನನಗೆ ಲೂರ್ದ್ ಮೇರಿ ಅಂತಿದ್ದಾರೆ ಅವರು. ಅಯ್ಯೋ, ಲೂರ್ದ್ ಮೇರಿ ಅಂದರೆ ಅಲಾಶಿಯಸ್ ಸ್ಕೂಲಲ್ಲಿ ಟೀಚರ್ ಆಗಿದ್ರಲ್ಲ ಅಂದ. ಹೌದು, ಅಲ್ಲಿ ಟೀಚರ್ ಆಗಿದ್ರು, ಅವ್ರು ಸ್ಟೂಡೆಂಟೇ ನಾನು ಅಂದ. ಹೀಗಾಗಿ ಸಿಕ್ಕಾಬೇಟೆ ಬಿಕಮ್ ವೆರಿ ಕ್ಲೋಸ್ ಟು ಮೀ. ಆಮೇಲೆ ಅಂದ, ಇಲ್ಲಪ್ಪ ನಾನಂದೆ ಅವ್ರಿಗೆ, ಬರೀ ನೀನು ಬಾಡಿ ಇಟ್ಕೊಂಡು ಬರೀ ಫೈಟ್ ಮಾಡ್ಕೊಂಡೇ ಹೋದ್ರಲ್ಲ, ಯು ಬಿಕಮ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡ್ಬೇಕು, ಅದಕ್ಕೆ ಡೈಲಾಗ್ ಮಾತಾಡ್ಬೇಕು, ಕನ್ನಡ ಮಾತಾಡ್ಬೇಕು ನೀನು ಅಂತೇಳಿ. ಆಯಿತು ಕೊಡಿ ಅಂಥೇಳಿ 1 ಸಾಲು 2 ಸಾಲು ಹೋಗಿ 2 ಪುಟಗಳನ್ನು ಸ್ವಂತ ಮಾತಾಡೋಕ್ಕೆ ಅಷ್ಟು ಕೆಪಾಸಿಟಿ ಬೆಳೆದು ತೀಡಿ ಬೆಳೆಸಿದ್ದಾಯ್ತು. ಹಾಗಾಗಿ ಮಹಾಪ್ರಚಂಡರಲ್ಲೂ ಯಾವುದೇ ಸಿನಿಮಾ ಮಾಡಿದಾಗ ಅವನೊಂದು ಕ್ಯಾರೆಕ್ಟರ್ ಆಗ್ತಾಯಿದ್ದೆ. ನಾನು ಯಾವುದೇ ಸಿನಿಮಾ ಮಾಡಲಿ ಪ್ರಭಾಕರ್ ಮಸ್ಟ್ ಬಿ ದೇರ್ ಇನ್ ದಟ್ ಕ್ಯಾರೆಕ್ಟರ್. ಹಾಗಾಗಿ ಸಿಡಿದ ಸಹೋದರನಲ್ಲೂ ಕೂಡ ಅವ್ರಿಗೆ ವಿಷ್ಣುವರ್ಧನ್ಗೆ ಫೈಟು ಅದು ಇದೆಲ್ಲ ಕೊಟ್ಟು ಭಾಳ ಸೂಪರಾಗಿ ಆ್ಯಕ್ಟ್ ಮಾಡಿದ್ರು. ಅದರಲ್ಲೂ ಮುಷ್ಣಿ ಕೃಷ್ಣಮೂರ್ತಿ ಇದ್ದರು, ಆರತಿ ಇದ್ದರು, ಇನ್ನೊಬ್ರು ಹೀರೋಯಿನ್ ಇದಾರಲ್ಲ ಸರ್ ಅದರಲ್ಲಿ, ಇಬ್ರು, ಜಯಮಾಲ ಒಬ್ರು, ಆರತಿ ಒಬ್ರು. ಜಯಮಾಲ ಒಬ್ರು, ಆರತಿ ಒಬ್ರು, ದೇ ಆರ್ ಆಲ್ಸೋ ಕೋಆಪರೇಟೆಡ್ ವೆರಿ ವೆಲ್. ಅವರು ಭಾಳ ಜಾಲಿ ಇದ್ದಾರೆ ಅವಾಗ ನಿಜವಾಗ್ಲೂ ಶೂಟಿಂಗ್ ಆಗುವಾಗ. ಈಗೆಲ್ಲ ಈ ಕೊರೋನಾ ಬಂದಿದ್ದಲ್ಲ, ಕ್ಯಾರವಾನ್ ಬಂದಿದ್ದು. ಕರೆಕ್ಟ್. ಈಗ ಕೊರೋನಾ ಬಂದು ದೂರ ಆಗಿದ್ದೀವಿ,
ಈ ಕೊರೋನಾ ಬರೋಕ್ಕೆ ಮುಂಚೆ ಕ್ಯಾರವನ್ ಬಂತಲ್ಲ, ಕ್ಯಾರವನ್ ಬಂದಾಗಲೇ ಆರ್ಟಿಸ್ಟ್ಗಳೆಲ್ಲ ದೂರ ದೂರ ಆಗೋದು. ಆರ್ಟಿಸ್ಟ್ಗಳು ಬೇರೆ, ಚೀಫ್ ಟೆಕ್ನಿಷಿಯನ್ ಬೇರೆ ಬೇರೆ ಆಗೋದ್ರು. ಎಲ್ಲ ನಾನು ಕ್ಯಾರವನ್ ಒಳಗಡೆ ಸಿಕ್ಕೊಂಬಿಟ್ರು. ಒಂದು ಫ್ಯಾಮಿಲಿ ಥರ ಅಟ್ಮಾಸ್ಫಿಯರೇ ಇಲ್ಲ. ಅವೆಲ್ಲೆಲ್ಲೋ ಊಟ ಮಾಡ್ಕೊಂಡು ಎಲ್ಲ ಆವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ ಸಂಭ್ರಮ ನೆನೆಸ್ಕೊಂಡ್ರೆ ಈ ಕೊರೋನಾ ದೊಡ್ಡ ವಿಷಯ ಅಲ್ಲ. ಕ್ಯಾರವೆನ್ ಸ್ಪಾಯ್ಲ್ ದ ಹೋಲ್ ರಿಲೇಷನ್ಶಿಪ್ ಇನ್ ದ ಸ್ಪಾಟ್. ಓಕೆ, ಬೇಕು. ಈಗ ಆ ಕಾಲದಲ್ಲಿ ಯಾವ ಕ್ಯಾರವನ್ ನಾನು ಶೂಟ್ ಮಾಡಿದಾಗ ಒಂದು ಕ್ಯಾರವನ್ ಸುದ್ದಿನೇ ಇಲ್ಲ. ಎಲ್ಲ ಶಂಕರ್ನಾಗು ಏನು ಡ್ರೆಸ್ ಚೇಂಜ್ ಮಾಡಬೇಕಾ, ಅಲ್ಲೆಲ್ಲೋ ರೂಮ್ಗಳು ಮಾಡಿರ್ತೀವಿ, ಅಲ್ಲಿ ಹೋಗ್ತಾರಲ್ಲ, ಅಲ್ಲೆಲ್ಲ ಮರದ ಹಿಂದ್ಗಡೆ ನಿಂತ್ಕೊಂಡು ಕೂಡ ಇಲ್ಲಿ ಟಕ ಪ್ಯಾಂಟ್ ಚೇಂಜ್ ಮಾಡಿ ಶರ್ಟ್ ಚೇಂಜ್ ಮಾಡಿ ಅಲ್ಲೇ ವಿಷ್ಣುವರ್ಧನ್ ಆ ಥರ ಎಷ್ಟೋ ಸರಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿವರೆಗೂ ಹೋಗ್ಬೇಕಲ್ಲಪ್ಪ, ಎಲ್ಲೋ ನಾವು ರೂಮ್ಗಳು ಮಾಡಿರ್ತೀವಿ, ಯಾವುದೋ ಒಂದು ಮನೆ ತೊಗೊಂಡಿರ್ತೀವಿ, ಅಲ್ಲಿ ಹೋಗೋದು ಯಾತಕ್ಕೆ ಕೊಡಿ ಇಲ್ಲಿ ಅಂತ ಅಲ್ಲೆಲ್ಲ ಚೇಂಜ್ ಮಾಡ್ಕೊಂಬಿಡೋರು. ಯಾರು ಮಾಡ್ತಾರೆ ಇವತ್ತು? ಊಟ ಕ್ಯಾರಿಯರು ಕ್ಯಾರವನ್ಗೆ ಹೋಗಬೇಕು, ಡ್ರೆಸ್ ಚೇಂಜು ಕ್ಯಾರವನ್ಗೆ ಹೋಗಬೇಕು, ಟಚಪ್ ಮಾಡ್ಕೊಂಬರ್ತೀನಿ ಕ್ಯಾರವನ್ಗೆ ಹೋಗಬೇಕು. ಎಲ್ಲಿರುತ್ತೆ ಸಂಪರ್ಕ? ನಾನು ಕೇಳಿರೋ ಹಂಗೆ ಶಿವಣ್ಣ ಮಾತ್ರ ಈಗಲೂ ಡ್ರೆಸ್ ಚೇಂಜ್ ಅಲ್ಲೇ ಮಾಡ್ಕೊಂಡ್ಬಿಡ್ತಾರಂತೆ. ವೆರಿ 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 ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಕೊಡ್ರ ಬಾಯ್ಲಿ ಅಂದ್ಬಿಟ್ಟು ಈಸಿ ಗೋ. ದಟ್ ಮ್ಯಾನ್ ಇಸ್ ವೆರಿ ಕ್ಲೋಸ್ ಟು ದಿ ಪೀಪಲ್, ವೆರಿ ಕ್ಲೋಸ್ ಟು ದಿ ಟೆಕ್ನಿಷಿಯನ್, ಇದು ವೆರಿ ಕ್ಲೋಸ್ ಟು ಎವರಿ ಒನ್. ಭಾಳ ಸಿಂಪಲ್, ಭಾಳ ಇದನ್ನೇನು ಅವನು ತಗೊಳಕ್ಕೋಗ. ಹಾಗೆ ಭಾಳ ಸಿಂಪ್ಲಿಸಿಟಿ ಅದವರು. ಯಾಕೆಂದರೆ ಅವ್ರನ್ನ ಎಲ್ಲರನ್ನೂ ನೋಡಿದ್ದೀನಿ ನಾನು. ಅವ್ರ ಮನೆಗೆ ಅವಾಗ ಹೋಗ್ತಾ ಇದ್ದೆ. ಪುನೀತ್ ಕುಮಾರ್ ಇರ್ಬೋದು, ಶಿವರಾಜ್ ಕುಮಾರ್ ಇರ್ಬೋದು, ರಾಘವ ರಾಜ್ಕುಮಾರು, ಅವ್ರ ಹತ್ರ ನಾವು ಕಲಿಬೇಕು. ಅವರ ವಿನಯತೆ ಯಾವ ರೀತಿ, ಯಾರು ಬಂದಾಗ ಹಿರಿಯರು ಯಾವ ರೀತಿ ಗೌರವ ಕೊಡಬೇಕು, ಏನು ಮಾಡಬೇಕು ಅನ್ನೋದು ಅವ್ರು ನಿಜವಾಗ್ಲೂ ಕಲಿಬೇಕು. ಸರ್, ಈಗ ವಿಷಯ ಬಂದಿರೋದ್ರಿಂದ ಇದನ್ನು ಮಾತಾಡೋಣ. ಈಗ ನೀವು ಈಗ ಹೇಳ್ತಾ ಇರೋದ್ರಿಂದ, ಈಗ ನ್ಯಾಯ ಗೆದ್ದಿತ್ತು ಸಿನಿಮಾಗಿನ ಮುಂಚೆ ಈಗ ನೀವು ವಿಷ್ಣುವರ್ಧನ್ ಅವ್ರಿಗೆ ಸಿನಿಮಾಗಳು ಮಾಡ್ಕೊಂಡು ಬಂದ್ರಿ. ಈಗ ನೀವು ಶಿವಣ್ಣ ವಿಷಯ ಬಂದಾಗ ಇಲ್ಲಿ ನಾವೇನು ಒಂದು ಮಾತಾಡಲ್ಲ ಅಂತ ಇದ್ವಿ, ಆ ವಿಚಾರ ಬಂದಂಗೆ ಆಯ್ತು ಅಲ್ವಾ? ಈಗ ನಾವೇನು ಅಭಿಮಾನಿಗಳು ಕೆಲವು ಮಧ್ಯದಲ್ಲಿರುವಂಥ ವ್ಯಕ್ತಿಗಳು ಮಾಡ್ತಾ ಇದ್ರು ಅಂತೀವಿ. ಸೊ ಇದು ಏನಾಗುತ್ತೆ ಅಂತಂದ್ರೆ, ಈ ಒಂದು ಕ್ಯಾಂಪ್ ಈಗ ನೀವು ಈ ಕ್ಯಾಂಪಿಗೆ ಸಂಬಂಧನೇ ಇಲ್ಲ, ಈ ಕ್ಯಾಂಪ್ನಲ್ಲಿ ನೀವು ಎಂಟ್ರಿನೇ ಇಲ್ಲ ನಿಮ್ಗೆ ಅನ್ನೋ ಥರ ಒಂದು ಏನು ಹೇಳಿ ಒಂದು ಬಿಂಬಿತ ಆಗಿದೆ. ಆ ಥರ ಒಂದು ಅಸಂಪ್ಷನ್, ನೀವು ವಿಷ್ಣುವರ್ಧನ ಹಂಗಾರೆ ನೀವು ರಾಜ್ಕುಮಾರ್ ಕ್ಯಾಂಪಿನ ವಿರೋಧಿಗಳು ನೀವು ಅನ್ನೋ ಥರ. ಸೊ ಹೇಗಿತ್ತು ಸರ್ ಇದು ರಿಲೇಷನ್? ಅಂದ್ರೆ ಅವ್ರ ಜೊತೆಗೆ ಹೇಗಿತ್ತು? ಅವ್ರ ಜೊತೆಗೆ ಬಹಳ ಚೆನ್ನಾಗಿತ್ತು, ನಿಜವಾಗ್ಲೂ ಹೇಳ್ತೀನಲ್ಲ. ಅವ್ರ ಜೊತೆ ತುಂಬಾ ಫೋಟೋಗಳಿದೆ ನನ್ನ ಜೊತೆ. ಅವ್ರ ಜೊತೆ ಸಂಬಂಧ ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಫ್ಯಾಮಿಲಿ ಜೊತೆ, ಅವರ ಪಾರ್ವತಮ್ಮ ಅವ್ರ ಜೊತೆನಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರು ಎಷ್ಟೋ ಒಂದು ಬಹಿರಂಗವಾಗಿ ಹೋರಾಟದ ಸಮಿತಿಯಲ್ಲಿ ಕೂಡ ಪಾರ್ವತಮ್ಮ ಅವರು ನಾನು ಮುಂದೆ ಕೂರಿಸಿದ್ರೆ ಕೂತ್ಕೊಂಡು ನೀವು ಮಾತಾಡಿ ಜೋ ಅನ್ನೋರು. ಅವರು ಯಾರು? ಪಾರ್ವತಮ್ಮ ಅವರು. ರಾಜ್ಕುಮಾರ್ ಆಮೇಲೆ ಮಾತಾಡಿದ್ಮೇಲೆ ನಾನು ಮಾತಾಡ್ತಾ ಇದ್ದೆ ಮೈಕಲ್ಲಿ ಪಬ್ಲಿಕ್ಕಲ್ಲಿ. ಕೆಂಪೇಗೌಡ ರೋಡಲ್ಲಿ ಒಂದು ಸತಿ ದೊಡ್ಡ ಒಂದು ಕ್ಯಾಂಪ್ ಹಾಕಿದ್ವಿ ಅಲ್ಲಿ ಸ್ಟ್ರೈಕ್ ಮಾಡುವಾಗ. ಆವಾಗ ನಾನು ಮಾತಾಡಿದೆ. ನಾನು ಫೋಟೋಲೆಲ್ಲ ಇದೆ, ಪ್ರಜಾವಾಣಿನೆಲ್ಲ ಬಂದಿದ್ದೆ. ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ನಾನು. ಅವಾಗ ಪಾರ್ವತಮ್ಮವರೇ ಶಿ ಎನ್ಕರೇಜಡ್ ಮೀ ಟು ಸ್ಪೀಕ್. ಆ ಥರ ಸಿಕ್ಕಾಬಟ್ಟೆ ನಾನು ಸಂಬಂಧಗಳು ಬೆಳೆಸ್ಕೊಂಡು ಅವ್ರ ಮನೆಗೆ ಹೋದಾಗ ಅವ್ರ ಹುಡುಗರು ಇದ್ದಾರಲ್ಲ ಸರ್, ನಮಗೆ ಸೋಫಾ ಕೊಟ್ಟು ಅವ್ರು ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ ಸರ್. ರಿಯಲಿ ನಾನದಿಲ್ಲ, ಇಲ್ಲ ಕೂತ್ಕೊಳ್ಳಿ ಸರ್, ನಮ್ಮನ್ನು ಮೇಲೆ ಕೂರಿಸಿ ಅವ್ರು ಅಲ್ಲೇ ಆ ನೆಲದಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅಂಥ ಒಂದು ಕ್ಯಾರೆಕ್ಟರ್ಸು ಆ ಹುಡುಗರ ಹತ್ರ ನಾನು ನೋಡಿದ್ದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಆ ವಿನಯತೆ, ಆ ಸರಳತೆ. ಆಮೇಲೆ ನಾವು ಮಾತಾಡ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ನೀರು, ಟೀ ಬಿಸ್ಕೆಟು ಎಲ್ಲ ಬಂದ್ಬಿಡೋದು. ಇವ್ರು ಟೀ ತೊಗೊಂಬಾರೋ, ನೀರು ತೊಗೊಂಬ, ಏನು ಹೇಳ್ತಾರಲ್ಲ. ಅವ್ರು ಕೂತ್ಕೊಂಡು ಮಾತಾಡ್ತಿದ್ದಂಗೆ ಆಟೋಮೆಟಿಕಲಿ ಟ್ರೈನಲ್ಲಿ ಬಿಸ್ಕೆಟು, ನೀರು, ಟೀ ಎಲ್ಲ ಬಂದ್ಬಿಡೋದು. ಆಮೇಲೆ ಆ ರೀತಿ ಸಂಬಂಧ ಭಾಳ ಚೆನ್ನಾಗಿತ್ತು ಅವ್ರ ಮನೆಯಲ್ಲಿ ಜೊತೆಯಲ್ಲಿ. ಅದು ಹೊರಗಡೆ ಅವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಭಾಳ ಚೆನ್ನಾಗಿದ್ವಿ. ನಾನು ಈ ಸಂಘ ಸಂಸ್ಥೆಗಳಲ್ಲಿ ಇದ್ದಿದ್ದರಿಂದ ಚೇಂಬರ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ಎಷ್ಟೋ ವರ್ಷ, 8-9 ವರ್ಷ ಮಾಡಿದೆ. ಪ್ರೊಡ್ಯೂಸರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೆ, ಎಷ್ಟೋ ವರ್ಷ ಮಾಡಿದೆ. ಡೈರೆಕ್ಟರ್ ಅಸೋಸಿಯೇಷನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಹೀಗಾಗಿ ಸಂಬಂಧಗಳು ಅದು ಇದು ಚರ್ಚೆಗಳು ಮಾಡುವಾಗ ಕೂಡ ನಾವು ಪಾರ್ವತಮ್ಮವ್ರು ಅವರೆಲ್ಲ ಕೂತ್ಕೊಂಡು ಯಾವುದಾದ್ರು ಒಂದು ದೊಡ್ಡ ವಿಚಾರವಾದರೆ ಅವ್ರ ಮನೆಗೆ ಹೋಗಿ ಮಾತಾಡ್ತಾ ಇದ್ವಿ. ಪಾರ್ವತಮ್ಮವ್ರ ಹತ್ರ, ಅಣ್ಣವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ಮಾಡ್ಕೊ. ಅವರು ಎಷ್ಟು ಬ್ಯಾಲೆನ್ಸ್ ಆಗಿ ಮಾತಾಡೋರು ಅಂತಂದರೆ ಭಾಳ ಯೋಚನೆ ಮಾಡಿ. ನಿಜವಾಗ್ಲೂ ಅಂಥ ಒಬ್ಬ ಶ್ರೇಷ್ಠ ನಟ, ಶ್ರೇಷ್ಠ ವ್ಯಕ್ತಿ ಮತ್ತೆ ಹುಟ್ಟಲ್ಲ ಅಂತ ಹೇಳ್ಬೋದು. ರಾಜ್ಕುಮಾರ್ ಅಂತ ಒಂದು ಆ ವ್ಯಕ್ತಿತ್ವ. ಹಾಗಾಗಿ ಇಡೀ ಕರ್ನಾಟಕ, ಕನ್ನಡದ ಜನತೆ ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಅವರೇ ಹೇಳಿದ್ದು. ಅಭಿಮಾನಿಗಳು ದೇವರು ಅಂತ ಹೇಳಿದ್ದು ಅವ್ರ ಬಾಯಿ. ಅಭಿಮಾನಿಗಳು ದೇವರು, ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದ ಏಕೈಕ ಕಲಾವಿದ ಅಂತಂದ್ರೆ ಅವರು ರಾಜ್ಕುಮಾರ್ ಅವರು.
ಹಾಗೆ ಅವ್ರ ಜೊತೆಗೆ ನನ್ನ ಸಂಬಂಧ ಚೆನ್ನಾಗಿತ್ತು. ಶಿವರಾಜ್ ಕುಮಾರ್ ಇವಾಗಲೂ ಅಷ್ಟೇ. ಮೊನ್ನೆ ಒಂದು ಸಿನಿಮಾಗೆ ನಾನೇ ಇನ್ಚಾರ್ಜ್ ಆಗಿದ್ದೆ. ಅದರಲ್ಲಿ ನಟ ಸಾರ್ವಭೌಮ. ಪುನೀತ್ ರಾಜ್ಕುಮಾರು ಅದರಲ್ಲಿ ಹೀರೋ ಆಗಿದ್ದರು. ರಾಕ್ಲೈನ್ ವೆಂಕಟೇಶ್ ನನಗೆ ವಹಿಸ್ಬಿಟ್ಟಿದ್ರು, ನೀವು ನೋಡ್ಕೊಳ್ಳಿ ನಾನು ಬರೋಕ್ಕಾಗಲ್ಲ ಅಂತ ನಾನೇ ಸೆಟ್ಟಲ್ಲಿ ಇರ್ತಾಯಿದ್ದೆ. ನಾ ಬಂದರೆ ಪುನೀತ್ ಅವರು ಎದ್ದು ನಿಂತ್ಕೊಂಡ್ಬಿಡೋರು. ಸರ್ ಕೂತ್ಕೊಳ್ಳಿ ಸರ್ ಅಂತೇಳಿ ನಮ್ಮನ್ನು ಕೂರಿಸಿ ಆಮೇಲೆ ಅವ್ರು ಕೂತ್ಕೊಳ್ತಾಯಿದ್ರು. ಅದು ಇಡೀ ಶೆಡ್ಯೂಲ್ನಲ್ಲಿ, ಯಾವಾಗಲೂ ಫಸ್ಟ್ ಡೇ ಅಂತಲ್ಲ, ಇಡೀ ಶೆಡ್ಯೂಲ್ನಲ್ಲಿ ದಟ್ ವಾಸ್ ದ ರೆಸ್ಪೆಕ್ಟ್ ಈ ಯೂಸ್ ಟು ಗಿವ್ ಮಿ. ಅವ್ರಿಗೆ ಯಾಕೆ ನನ್ನ ಮೇಲೆ ಬೇಸರ ಬರಲ್ಲ? ಶಿವರಾಜ್ ಕುಮಾರ್ಗೆ ಯಾಕೆ ನಮ್ಮ ಮೇಲೆ ಬೇಸರ ಬರಲ್ಲ? ರಾಘವೇಂದ್ರ ರಾಜ್ಕುಮಾರ್ಗೆ ಹೀಗೆ. ಲಾಸ್ಟ್ ಇಯರ್ ನಾನು ಅವಾರ್ಡ್ ಕಮಿಟಿ ಚೇರ್ಮನ್ ಆಗಿ ಮಾಡಿದ್ರು ನನಗೆ 2019. ಅದರಲ್ಲಿ ಅಮ್ಮನ ಮನೆ ಅಂತ ಒಂದು ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರು ಹೀರೋ ಆಗಿದ್ದಾರೆ. ಅದರಲ್ಲಿ ನಾನು ಇಡೀ ಅಷ್ಟೊಂದು ಸಿನಿಮಾಗಳಲ್ಲಿ ಅವರನ್ನು ಬೆಸ್ಟ್ ಹೀರೋ ಆಫ್ ದ ಇಯರ್ ಅಂತ ಸೆಲೆಕ್ಟ್ ಮಾಡಿದೆ. ಐ ಸೆಲೆಕ್ಟೆಡ್ ಇನ್. ನಾನೇನು ಅವ್ರ ಮನೆಗೆ ಹೋಗಿ ವಿಶ್ ಮಾಡಲಿಲ್ಲ, ಹೇಳಲಿಲ್ಲ, ಫೋನ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಬಿಕಾಸ್ ಐ ಸಾ ಇಟ್ ಅಷ್ಟೇ. ಹಾಗೆ ಸಂಬಂಧಗಳು ಆ ಥರ ಇದ್ದಿದ್ರೆ ನಾನು ಆ ಜಾಗದಲ್ಲಿ ಇತ್ಕೊಂಡು ಇವ್ರು ಯಾಕೆ ಕೊಡಬೇಕು ಅನಿಸುತ್ತೆ ಹೇಳೋ. ಆ ಥರ ವಿರೋಧಾಭಾಸಗಳು ಇದ್ದಿದ್ದರೆ ಐ ಕ್ಯಾನ್ ಡೂ ಇಟ್. ಯಾಕೆಂದರೆ ನಾನೇ ಚೇರ್ಮನ್ನು. ನನಗೆ ಅವರಿಂದ ಯಾವುದೇ ಥರದ ಒಂದು ತೊಂದರೆ ಆಗಿಲ್ಲ. ರಾಜ್ಕುಮಾರ್ ಆಗಲಿ, ಪಾರ್ವತಮ್ಮ ಅವರಾಗಲಿ, ಅವ್ರ ಹುಡುಗರಾಗಲಿ, ಒಂದು ಮಾತು ಅವ್ರ ಕಡೆಯಿಂದ ಬಂದಿಲ್ಲ. ಒಂದು ವಿರೋಧವಾದ ಯಾವುದೇ ಒಂದು ಕ್ರಿಯೆಗಳು ಅವ್ರ ಕಡೆಯಿಂದ ನನಗೆ ನಡೆದಿಲ್ಲ. ದೇ ಆರ್ ಆಲ್ ಸೋ ಗುಡ್ ಟು ಮೀ ಈವನ್ ಟುಡೇ. ಬಟ್ ಅಣ್ಣವ್ರ ಜೊತೆಗೆ ನೀವು ಸಿನಿಮಾ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೆ ಆ ಟೈಮಲ್ಲಿ ಅಂದರೆ ಆ ಥರ ಪ್ರಸ್ತಾಪ ಏನಾದರೂ ಬಂದಿತ್ತಾ ನಿಮ್ಮ ಎದುರುಗಡೆ ಯಾವಾಗಾದರೂ? ಅದಕ್ಕೂ ದಾರಿ ತೋರಿಸಿದವರು ಉದಯಶಂಕರ್ ಅವರೇ. ಓಕೆ. ಒಂದು ಸಿನಿಮಾ ಮಾಡಿಬಿಡ್ಜೋ ಅವ್ರ ಜೊತೆಲಿ ಎಲ್ಲ ಸರ್. ನಾನಂದ್ರೆ ಯಾರು ಸಿನಿಮಾ ಕೊಡ್ತಾರೆ, ನಾವು ಅರೇಂಜ್ ಮಾಡ್ತೀವಿ ಅಂತಂದರು. ಯಾರು? ಉದಯಶಂಕರ್. ಎಮ್ ಡಿ ಸುಂದರ್ ಅಂತ ಸ್ಕ್ರೀನ್ ಪ್ಲೇ ರೈಟರ್ ಇದ್ದರು. ಎಮ್ ಡಿ ಸುಂದರು, ಉದಯಶಂಕರು ಅವೆಲ್ಲ ಮಾಡಿ ನಾನು ಮಾತಾಡಲ್ಲ ಜೋ ಅಂದರು. ಮಾತಾಡಿ ಒಂದು ಸಿನಿಮಾ, ನೀನೊಂದು ಸಿನಿಮಾ ಮಾಡಿಬಿಡು ಅವ್ರದ್ದು, ಎಲ್ಲ ಸರ್ ಹೋಗ್ಬಿಡುತ್ತೆ ಅಂತಂದರು. ಆಯಿತು ಒಂದು ಎಲ್ಲ ಆಗಿ ಅವ್ರಿಗೂ ಒಪ್ಪಿಸಿ ಆವಾಗ ಟ್ರಸ್ಟ್ಪುರಮು, ಚೆನ್ನೈ ಟ್ರಸ್ಟ್ಪುರಮ್, ಅದು ಮೆಡ್ರಾಸ್, ಅಲ್ಲಿದ್ದರು ಮನೆ. ಯಾರಿಗೂ? ಅಣ್ಣವರು. ಅಲ್ಲಿ ಟ್ರಸ್ಟ್ಪುರಮ್ನಲ್ಲಿದ್ದಾಗ ಉದಯಶಂಕರು ಒಂದು ಪ್ಲ್ಯಾನ್ ಮಾಡಿ ಅವ್ರ ಹತ್ರನೂ ಮಾತಾಡಿ ಎಮ್ ಡಿ ಸುಂದರು, ಉದಯಶಂಕರು ಸೇರಿ ಒಂದು ಕತೆ ಮಾಡಿದ್ದು. ಇದು ಯಾವಾಗ ಸರ್? ಇದು ಯಾವ ಟೈಮು? ಇದು ಈ ಒಂದು ಗಲಾಟೆಗಳ ಒಂದು ಸಂದರ್ಭದಲ್ಲಿ 83 ಗಲಾಟೆಗಳ ಮಧ್ಯನೇ, ಅದ್ರ ಮಧ್ಯದಲ್ಲೇ ಇದನ್ನು ಒಂದು ಸರಿ ಮಾಡಿಬಿಡೋಣ. ಯಾಕೆಂದರೆ ಇವನು ವಿಷ್ಣುವರ್ಧನ್ ಡೈರೆಕ್ಟ್ರು ಅನ್ನೋ ಒಂದು ಸೀಲ್ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಆಚೆ ಬರಬೇಕು ಅಂತಂದರೆ ಇವ್ರದ್ದು ಒಂದು ಸಿನಿಮಾ ಮಾಡೋಣ ಅಂತ. ಆಮೇಲೆ ಅವರು ಕರ್ಕೊಂಡೋಗಿ ನನ್ನನ್ನು, ಉದಯಶಂಕರ್ ಇಟ್ಟು ಸೋ ಮಚ್ ಆಫ್ ಇಂಟ್ರೆಸ್ಟ್. ಯಾಕೆಂದರೆ ನಾನು ಎಲ್ಲ ಸಿನಿಮಾಗಳು ಹಾಡು ಬರೀತಾಯಿದ್ರು, ಕತೆ ಕೊಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ದಿದ್ರು. ಕರ್ಕೊಂಡು ನನ್ನ ಮೇಲೆ ಅಷ್ಟು ಇಷ್ಟ ಅವ್ರಿಗೆ. ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿಸಿ, ಅವ್ರ ಹತ್ರ ಮಾತಾಡಿ ಆಗ್ಬೋದು, ರಾಘವೇಂದ್ರನ ಇಚ್ಛೆ ಇದ್ದರೆ ಆಗಲಿ ಅಂತಂದರು ಅವರು. ಆಮೇಲೆ ಅವರು ಕತೆ ಎಲ್ಲ ರೆಡಿ ಮಾಡಿ ಒಂದು ಸತಿ ಅವ್ರು ರೀಡಿಂಗ್ ಎಲ್ಲ ಕೊಟ್ಟರು, ಎಲ್ಲ ಆಯಿತು. ಆಮೇಲೆ ಅಷ್ಟೊತ್ತಿಗೆ ವಿಷ್ಣುವರ್ಧನ್ಗೆಲ್ಲ ಗೊತ್ತಾಗೋದು, ಓ ಏನಪ್ಪ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡ್ತೀಯಾ, ನಮ್ಮನ್ನೆಲ್ಲ ಕೈ ಬಿಟ್ಬಿಡ್ತೀಯ ಅನ್ನೋ ಥರದ್ದೆಲ್ಲ ಮಾತಾಡಿ ಅದು ಸುದ್ದಿ ಆಯಿತು. ಆಮೇಲೆ ಎಷ್ಟು ದಿನಗಳೇ ಕಳೆದೋಯ್ತು, ಸಿನಿಮಾ ಆಗಲೇ ಇಲ್ಲ. ಆಮೇಲೆ ಉದಯಶಂಕರ್ ಅವ್ರಿಗೆ ಏನು ಸರ್ ಹಿಂಗಾಗೋಯ್ತಲ್ಲ ಅಂತಂದೆ. ಇಲ್ಲ ಬೇಡ ಬಿಡಿಜ, ಏನೋ ಅದು ಆಗಲಿಲ್ಲ, ಪ್ರಪೋಸಲ್ಲು ಅಲ್ಲಿವರೆಗೂ ಬಂತು, ಬಟ್ ಆಗಲಿಲ್ಲ, ಇದು ಆಗೋದಿಲ್ಲ, ಬಿಟ್ಬಿಡಿ ಅಂತಂದ್ರೆ. ಯಾಕೆ? ಅಣ್ಣವ್ರು ಇಷ್ಟವಿಲ್ಲ. ಅಣ್ಣವ್ರಿಗೆ ಪರಿಪೂರ್ಣವಾದ ಇಷ್ಟ ಇದೆ, ಆದರೆ ನಾವು ಹೇಳೋಕ್ಕಾಗಲ್ಲ, ಬೇಡ ಬಿಟ್ಬಿಡಿ ಅಂತಂದು. ಇಲ್ಲದೋದ್ರೆ ಅದೊಂದು ದೊಡ್ಡ ಆಪರ್ಚುನಿಟಿ. ಅವ್ರದ್ದು ಒಂದೇ ಒಂದು ಸಿನಿಮಾನ ಮಾಡಿಬಿಟ್ಟಿದ್ದಿದ್ರೆ ಕತೆ ಬೇರೆ ಆಗ್ತಾಯಿತ್ತು. ಜೋಸೆಮನ್ನು ಇನ್ನೂ ಅದ್ಭುತವಾದ ಜೀವನ ನಡೆಸ್ತಾಯಿದ್ರು, ತುಂಬ ಸಿನಿಮಾಗಳು ಮಾಡಿಬಿಡ್ತಾಯಿದ್ದೆ ಅವ್ರದ್ದು. ಆಗಲಿಲ್ಲ, ಅದೊಂದು ಅವಕಾಶ ಬಂತು. ಅದಕ್ಕೆ ಉದಯಶಂಕರ್ನೇ, ಅವರು ನಾನು ಯಾವತ್ತಿಗೂ ಮರೆಯಲ್ಲ ನಾನು. ಆ್ಯಂಡ್ ಎಮ್ ಡಿ ಸುಂದರ್, ದಿ ಬೋತ್ ಆರ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಅನ್ ಆಪರ್ಚುನಿಟಿ ವಿತ್ ವರ್ಕ್ ವಿತ್ ರಾಜ್ಕುಮಾರ್. ಅದೊಂದು ಅವರಿಬ್ಬರು ಪಾಪ ಇಬ್ಬರೂ ಇಲ್ಲ, ನೆನೆಸ್ಕೋಬೇಕಷ್ಟೇ. ಹಾಗಾಗೋಯ್ತು. ಅದೊಂದು ಆಪರ್ಚುನಿಟಿ ಐ ಲಾಸ್ಟ್ ಇಟ್. ಏನು ಮಾಡಿದೆ, ಯಾರ್ಯಾರಿಗೆ ಏನೇನು ಬರೆದಿರುತ್ತೆ ಎಲ್ಲವೂ ನಮ್ಮ ಆಸೆ ತಕ್ಕ ಎಲ್ಲ ನಡೆಯಲ್ಲ. ಆಸೆ ತಕ್ಕ 100 ಆಸೆಗಳಿರ್ತವೆ ನಮ್ಮ, ಎಲ್ಲವೂ ಆಗಲ್ಲ. ಕೆಲವೊಂದು ಅರ್ಧ ಉಳ್ಕೊಂಡ್ರೆ ಜೀವನ ಸರ್, ಅಲ್ಲಿ ಮನುಷ್ಯ. ಈಗೆಲ್ಲ ಸುಮ್ಮನೆ ನಾವು ಹೇಳ್ಕೊಂಡ್ರು ಅಂತಾರೆ, ಬಟ್ ಏನಿದೆ ಅದನ್ನೇ ನಾನು ಹೇಳಕ್ಕೆ ಸಾಧ್ಯ, ಏನು ನಡೆದಿತ್ತು ಅದನ್ನೇ ಹೇಳಕ್ಕೆ ಸಾಧ್ಯ. ಹಾಗೆ ಇರಿಂದ ಸಿಂಪಲ್ ಬಂದಿದ್ದನ್ನೆಲ್ಲ ತೊಗೊಂಡು ಸ್ಟಿಲ್ ಐ ಆಮ್ ಅಲೈವ್ ಇನ್ ದ ಇಂಡಸ್ಟ್ರಿ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಸ್ಟಿಲ್ ಐ ಆಮ್ ಅಲೈವ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಯಾವುದೋ ಒಂದು ಆ್ಯಕ್ಟಿವಿಟೀಸ್, ನನಗೆ ಹೋದ ವರ್ಷನೂ ಒಂದು ಸಿನಿಮಾ ಮಾಡಿದೆ ನಾನು.
ಕತೆಗಳು ಮಾಡ್ತಾ ಇದ್ದೀನಿ. ಈಗ ಕೊರೋನಾ ಪೀರಿಯಡಲ್ಲಿ ಲಾಕ್ ಆಗೋಯ್ತು, ಲಾಕ್ಡೌನಲ್ಲಿ ಒಂದು 7 ಕತೆ ರೆಡಿ ಮಾಡಿದ್ದೀನಿ. ಸಿನಿಮಾಗೋಸ್ಕರನೇ ಮಾಡಿದ್ದೀನಿ. ಸಿನಿಮಾ ಆಗಲಿಲ್ಲ ಅಂದರೆ ಬುಕ್ ಪ್ರಿಂಟ್ ಮಾಡಿಬಿಡ್ತೀನಿ ನಾನು. ಒಳ್ಳೊಳ್ಳೆ ಕತೆಗಳನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ವೇಟಿಂಗ್ ಫಾರ್ ಎ ಗುಡ್ ಪ್ರೊಡ್ಯೂಸರ್ ಅಷ್ಟೇ. ಬಂದಾಗ ಮತ್ತೆ ಎಗೈನ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ದಟ್ ಐ ವಿಲ್ ಬ್ಲಾಸ್ಟ್ ದ ಸ್ಕ್ರೀನ್ ಅಗೇನ್ ಒನ್ಸ್ ಅಗೇನ್. ಆ್ಯಂಡ್ ಗುಡ್ ವೇಟಿಂಗ್ ಫಾರ್ ಎ ಗುಡ್ ಆಪರ್ಚುನಿಟಿ ಅಷ್ಟೇ ಆಗಿದೆ. ಎಸ್, ಹಾಗಾಗಿ ಸಿಡಿದದ್ದೇ ಸಹೋದರ ಆದ್ಮೇಲೆ ಮತ್ತೆ ನ್ಯಾಯ ಗೆದ್ದಿತ್ತು. ಹೌದು.